ಬಾಸ್ KGF 2ದಾಗೆ ದೊಡ್ಡಪ್ಪನ ತೋರಿಸಿದ್ರು. ಇದ್ರಾಗ ಎರಡೆರಡು ಅಮ್ಮಗಳು ತೋರಿಸಿದಾರೆ. ಯಾವ ರೇಂಜಿಗೆ ಐತಂದ್ರೆ ಒಬ್ಬೊಬ್ಬ ಸೈಕ್ ಆಗ್ಬಿಟ್ಟು ಮಾತ್ರ ಬಾಸ್ ಹೇಳಿದ್ರು ಅವತ್ತೇ, ನಾನು ಟೈಮ್ ತಗೊಂಡ್ರು ಗುಡ್ ಪ್ರಾಡಕ್ಟ್ ಕೊಡ್ತೀನಿ, ಯಾವತ್ತು ಮೋಸ ಮಾಡಲ್ಲ, ಜನರು ಕೂಡ ದುಡ್ಡಿಗೆ. ಅದಕ್ಕೆ ಹಂಗಾಗಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ, ಇನ್ನೂ ಲೆವೆಲ್ ಮಾಡ್ತಾರೆ. ಅವ್ರ ಬಗ್ಗೆ ಭಾಳ ನಂಬಿಕೆ ಇದೆ. 4 ವರ್ಷ ಆಗಿದೆ, ಇನ್ನೂ 2 ವರ್ಷ ತಗೊಂಡ್ರು ನಾವು ಬೇಜಾರಿಲ್ಲ. ಬಾಸ್ ಯಾವತ್ತಿದ್ರು ಬಾಸೇ. ಬ್ಲಾಸ್ಟ್ ಮಾಡ್ತಾರೆ ಬ್ರದರ್, ಡಬಲ್ ಬ್ಲಾಸ್ಟ್. ಆ ಬ್ಲಾಸ್ಟ್ ನೋಡಿ ಇಡೀ ನಮ್ಮ ರಾಜ್ಯದ ಎಷ್ಟು ಹುಡ್ರ ದಂಗ ಇರೋ ಗೊತ್ತಿಲ್ಲ. ಟೀಸರ್ ನೋಡ್ಬಿಟ್ಟು ಏನಂದ್ರೆ 5 ಹೀರೋಯಿನ್ ಹಾಕೊಂಡ್ಬಿಟ್ಟು ಇವತ್ತೊಂದು ಟೀಸರ್ ಲಾಂಚ್ ಮಾಡಿದ್ದಾರೆ. ನಾವು ಬರ್ಡೇ ದಿವಸ ಇವತ್ತು ಹಬ್ಬ ನಮಗೆ. ಸರ್ ನಾನು ಬೆಳಗ್ಗೆ ಟೀಸರ್ ನೋಡ್ತಿದ್ದೆ, ಒಂದೊಂದು ಸೀನು ಹೆಂಗಿತ್ತಂದ್ರೆ ದಂಗ ಆಗಿತ್ತು ಸರ್. ಅಪ್ಪ ನಾನು ನಿರೀಕ್ಷೆನೇ ಇಟ್ಕೊಂಡಿದ್ದಿಲ್ಲ ಈ ನಮ್ನಿ ಟೀಸರ್ ಬರುತ್ತೆ ಸರ್. ಖುಷಿ ಅನ್ಸುತ್ತೆ. ಹಾಲಿವುಡ್ ಲೆವೆಲ್ಗೆ ಇದೆ ಇದು. ಖುಷಿ ಅನ್ನೋದೇನಂತ ತುಂಬಾನೇ ಆಗ್ತದೆ ಅಭಿಮಾನಿಗಳಿಗೆ. ಈ ಸ್ಟಾರ್ಟಿಂಗ್ ಹೇಳಿದರು ನಮ್ಮ ಬಾಸು ಗೀತು ಮೋಹನ್ ದಾಸ್ ಅವರು, ಇದ್ರಾಗ ದೊಡ್ಡವರಿಗೆ ಮಾತ್ರ ಸೀಮಿತ ಅಂತ ಅಲ್ಲ, ತಿಳ್ಕೊಂಡ್ರೆ ಎಲ್ಲರೂ ತಿಳ್ಕೊಬೋದು ಬ್ರೋ. ಲೇಡಿ ಡೈರೆಕ್ಟ್ರು ಈ ಥರ ಕಂಪೋಸ್ ಮಾಡ್ಬೋದು ಅಂತಲೂ ಅಂದ್ಕೊಂಡಿದ್ವಿ. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ಲೇ ಮಾಡಿದ್ದಾರೆ. ಬಟ್ ಇರಲಿ, ಸ್ವಲ್ಪ ಲೇಟ್ ಆಯಿತು. ನೆಕ್ಸ್ಟ್ ಟ್ರೈಲರಿಗೆ ಹಬ್ಬ ಮಾಡೋಣ ಸರ್. ಖುಷಿ ಅಂದರೆ ಖುಷಿ. ಇವತ್ತು ಟೀಸರ್ ನೋಡ್ಬಿಟ್ಟು ಏನಂದ್ರೆ 5 ಹೀರೋಯಿನ್ ಹಾಕೊಂಡ್ಬಿಟ್ಟು ಇವತ್ತೊಂದು ಟೀಸರ್ ಲಾಂಚ್ ಮಾಡಿದ್ದಾರೆ. ನಾವು ಬರ್ಡೇ ದಿವಸ ಇವತ್ತು ಹಬ್ಬ ನಮಗೆ. ಆಮೇಲೆ ಏನಂತಂದರೆ ಟೀಸರ್ ಬಗ್ಗೆ ಹೇಳೋಕೆ ಇದನ್ನೇ ಇಲ್ಲ, ಅಷ್ಟು ಚೆನ್ನಾಗಿದೆ ಟೀಸರ್ ಬಗ್ಗೆ. ಫಿಲಮಿಗೋಸ್ಕರ ಕಾಯ್ತಾ ಇದ್ದೀವಿ. ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಿದೆ. ಇಡೀ ವರ್ಲ್ಡ್ ವೈಡ್ ಕಾಯ್ತಾ ಇದೆ, ಅಭಿಮಾನಿಗಳು ಎಲ್ಲರೂ ಕಾಯ್ತಾ ಇದ್ದಾರೆ. ನಮಗೆ ಖುಷಿ ಆಗ್ತದೆ. ಇವತ್ತು ಟೀಸರ್ ಲಾಂಚ್ ಆಗಿದ್ದು ಖುಷಿ ಆಯಿತು ನಮಗೆ ಸರ್. ಖುಷಿ ಅನಿಸುತ್ತೆ. ಹಾಲಿವುಡ್ ಲೆವೆಲ್ಗೆ ಇದೆ ಇದು. ಖುಷಿ ಅನ್ನೋದೇನಂತ ತುಂಬಾ ಆಗ್ತದೆ ಅಭಿಮಾನಿಗಳಿಗೆ. ಇವತ್ತು ನಾವಂತರೂ ಹಬ್ಬ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ನಾವೆಲ್ಲ ಕೇಕ್ ಕಟ್ ಮಾಡಿಸೋದಾಗಲಿ, ಅನಾಥಾಶ್ರಮದಲ್ಲಾಗಲಿ ಕೇಕ್ ಕಟ್ ಮಾಡಿಸಿ ಇದು ಮಾಡಿದ್ದೀವಿ. ಇಲ್ಲಿ ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಜೋರಾಗಿ ಹಬ್ಬ ಮಾಡ್ತಾ ಇದ್ದೀವಿ. ನಮ್ಮ ಯಶ್ ಬಾಸ್ ಇನ್ನೂ ಒಳ್ಳೊಳ್ಳೆ ಫಿಲಮ್ ಕೊಡಲಿ ಅಂತೇಳಿ ನಾವು ಆಶಿಸ್ತೀವಿ ಅಷ್ಟೇ ಸರ್. ನಾನು ಬೆಳಗ್ಗೆ ಟೀಸರ್ ನೋಡ್ತಿದ್ದೆ, ಒಂದೊಂದು ಸೀನು ಹೆಂಗಿತ್ತಂದ್ರೆ ದಂಗ ಆಗಿತ್ತು ಸರ್. ಅಪ್ಪ ನಾನು ನಿರೀಕ್ಷೆನೇ ಇಟ್ಕೊಂಡಿದ್ದಿಲ್ಲ ಈ ನಮ್ನಿ ಟೀಸರ್ ಬರುತ್ತೆ ಅಂತ. ನಾವು KGF ಏನೋ ಒಂದು 10% 15% ನಿರೀಕ್ಷೆ ಇದ್ದೀವಿ. 100% ಭಾಳ ಅಲ್ಟಿ ಐತೆ ಬರ್ರಿ. ಸಾಮಾನ್ಯ ಇಲ್ಲ. ಟೀಸರ್ ಅಂದ್ರೇನು ಒಂದು ಬ್ಲಾಸ್ಟ್ ಮಾಡ್ತಾರೆ ಬ್ರದರ್, ಡಬಲ್ ಬ್ಲಾಸ್ಟ್. ಆ ಬ್ಲಾಸ್ಟ್ ನೋಡಿ ಇಡೀ ನಮ್ಮ ರಾಜ್ಯದ ಎಷ್ಟು ಹುಡ್ರ ದಂಗ ಇರೋ ಗೊತ್ತಿಲ್ಲ. ಸಾಮಾನ್ಯ ಮಾಡ್ತಿಲ್ಲ ಬ್ರದರ್. ಇನ್ನು ಮುಂದೆ ಒಳ್ಳೊಳ್ಳೆ ಫಿಲಮ್ ಕೊಡಲಿ ಅಂತ ಇಷ್ಟಪಡ್ತೀವಿ. ಬಟ್ ನಾವು ಫಿಲಮ್ನ ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ, ವೇಟ್ ಮಾಡ್ತಿದ್ದೀವಿ. ಸ್ವಲ್ಪ ದಿನ ಇದೆ ಅಷ್ಟೇ, ಭಾಳನಿಲ್ಲ. ಮಾರ್ಚ್ 19ಕ್ಕೆ ದೊಡ್ಡ ಹಬ್ಬ, ರಾಜ್ಯದಂತೆ ಫುಲ್ ದೊಡ್ಡ ಹಬ್ಬ ಮಾಡ್ಬೇಕು ಅನ್ಕೊಂಡಿವಿ. ನಮ್ಮ ಸಂತೋಷ್ ಅಣ್ಣ ಅಧ್ಯಕ್ಷರಿಂದ ನಾವು ಎಲ್ಲ ಮುಂದೆ ಬೆಳೆತನೇ ಮುಂದೆ ಇದು ಮಾಡೋಣ ಅಂತ ಹೇಳ್ತಿದ್ದೀವಿ. ಇದು ಊಹೆಗಿಂತೂ ಅವ್ರದ್ದು ದೊಡ್ಡ ರೇಂಜ್ ಇದೆ ಸರ್. ಹಾಲಿವುಡ್ ಅವ್ರು ದಂಗ ಆಗ್ಬೇಕು ಸರ್ ಈ ಫಿಲಮ್ ನೋಡಿ. ಹಾಲಿವುಡ್ ಈ ಟೀಸರ್ ನೋಡಿ ಹಾಲಿವುಡ್ ಅವ್ರು ದಂಗ ಇದ್ದಾರೆ ಸರ್. ಈ ಟೀಸರ್ ಯಾರು ಸಾಮಾನ್ಯ ಇಲ್ಲ ಸರ್. ಪ್ರತಿಯೊಂದು ರಿಯಾಕ್ಷನ್ ನೋಡಿದರೆ ಹಾಲಿವುಡ್ ಅವ್ರು ಎಲ್ಲರೂ ದಂಗ ಆಗ್ಯಾರ. ಅಂಥ ರಿಯಾಕ್ಷನ್ನು ಅಂತ ಚೆನ್ನಾಗಿ ಕೊಟ್ಟಾರ ಸರ್. ಕೆಲಸ ಮುಂದೆ ಇನ್ನೂ ಚೆನ್ನಾಗಿ ಮಾಡಲಿ. ನಾವು ಮುಂದೆ ಭಾಳ ಕಾಯಕಚ್ಚಿವಿ, ವೇಟಿಂಗ್ನಾಗಿದ್ದೀವಿ. ಆದಷ್ಟು ಬೇಗ ಅವರ ಏನೋ ಕೆಲಸಗಳು ಎಲ್ಲ ನಮ್ಗೆ ಮುಂದೆ ಇದು ಮಾಡಲಿ ಅಂತ ಕಾಯ್ತಿದ್ವಿ ಸರ್. ಹಬ್ಬ ನಮಗೆ ಸೈಕ್ ಹೊಡಿದೀವಿ. ಈ ಟೀಸರ್ ನೋಡಿ ಏನು ಹೇಳ್ಬೇಕಂತಾನೆ ಅರ್ಥ ಆಗ್ತಿಲ್ಲ. ಬಾಸ್ KGF 2ದಾಗೆ ದೊಡ್ಡಪ್ಪನ ತೋರಿಸಿದ್ರು. ಇದ್ರಾಗ ಎರಡೆರಡು ಅಮ್ಮಗಳು ತೋರಿಸಿದ್ದಾರೆ. ಯಾವ ರೇಂಜಿಗೆ ಐತಂದ್ರೆ ಒಬ್ಬೊಬ್ಬ ಸೈಕ್ ಆಗ್ಬಿಟ್ಟು ಈ ಒಂದೊಂದು ಸೀನ್ಗಳು ಹಾಲಿವುಡ್ ರೇಂಜಿಗೆ ಇದಾವೆ. ಹಾಲಿವುಡ್ ಫಿಲಮ್ನು ಬೀಟ್ ಮಾಡೋ ರೇಂಜಿಗೆ ತೆಗೆದಿದ್ದಾರೆ. ಇಷ್ಟು ವರ್ಷ ಕಾದಿದ್ದಕ್ಕೆ 4 ವರ್ಷದಿಂದ ಕಾಯ್ತಿದ್ವಿ. ನೋಡಿಬಿಟ್ಟು ಒಂದೊಂದು ಸೀನು ಅವ್ರ ಸ್ಟೈಲು, ಅವ್ರ ಇದು ಅಬ್ಬಬ್ಬಬ್ಬ ಸೇಮ್ ಹಾಲಿವುಡ್ ಫಿಲಮ್ ರೇಂಜಿಗೆ ತೆಗೆದಿದ್ದಾರೆ ನಮ್ಮ ಬಾಸು. 19ನೇ ತಾರೀಕು ಇನ್ನೂ ಇದು ಬರೀ ಒಂದು ಸೀನಿಗೆ ಇಷ್ಟು ಜನ ಹುಚ್ಚಾಗಿದ್ದಾರೆ. ಇನ್ನು ನೆಕ್ಸ್ಟ್ ಫಿಲಮ್ ಯಾವ ರೇಂಜಿಗೆ ಇರಬೇಕು ಅನ್ನೋದನ್ನ ಇಲ್ಲಿ ಹಾಲಿವುಡ್, ಬಾಲಿವುಡ್, ಕನ್ನಡದವರು, ತೆಲುಗು, ತಮಿಳ್ನಾಡು ಎಲ್ಲರೂ ಇವತ್ತಿಂದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂಥ ಫಿಲಮ್ಗೋಸ್ಕರ ನಾವು ಕಾಯ್ತಿದ್ವಿ. 4 ವರ್ಷ ಆದರೂ ಚಿಂತಿಲ್ಲ. ಬಾಸ್ ಒಂದು ಒಳ್ಳೆ ಫಿಲಮ್ ಕೊಟ್ಟಿದ್ದಾರೆ. ನಮ್ಮ ಯಶ್ ಅಭಿಮಾನಿಗಳು ಅಂತ ಹೇಳ್ಕೊಳೋದಕ್ಕೂ ಸಮೇತ ನಮಗೆ ಖುಷಿ ಆಗ್ತಿದೆ, ಹೆಮ್ಮೆ ಆಗ್ತಿದೆ. ಬಾಸಿಗೆ ಎಷ್ಟು ಯಾವ ಥರ ವರ್ಣನೆ ಮಾಡ್ಬೇಕನ್ನೋದು ಪದಗಳೇ ಇಲ್ಲ ಸರ್. ಅವರು ಬರೀ ಹೀರೋ ಅಲ್ಲ ಸರ್. ಅವರು ಆ್ಯಕ್ಟಿಂಗ್ ಜೊತೆಗೆ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅವರು 24/7 ಅದು ಏನೇನು ಕತೆ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಮ್ಯೂಸಿಕ್ ಪ್ರತಿಯೊಂದ್ರಾಗೂ ಇನ್ವಾಲ್ವ್ಮೆಂಟ್ ಆಗಿ ನಮ್ಮ ಅಭಿಮಾನಿಗಳಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಕೊಡ್ಬೇಕಂತ ಅದಕ್ಕೋಸ್ಕರನೇ ಅವರು ಬೇರೆ ಇಂಡಸ್ಟ್ರಿಯವರು ಏನು ಕನ್ನಡ ಅಂದ್ರೇ ಕನ್ನಡ ಅಂತ ಇದ್ರು. ಅವರು ಕನ್ನಡ ಅಂತ ಅನ್ಸೋ ಥರ ಮಾಡಿರೋದೇ ನಮ್ಮ ಬಾಸು. KGF ಬರೋಕ್ಕೂ ಮುಂಚೆ ಕನ್ನಡ ಇಂಡಸ್ಟ್ರಿ ಯಾರು ಅನ್ನೋದೇ ಗೊತ್ತಿರಲಿಲ್ಲ. KGF ಬಂದಾದ್ಮೇಲೆ ನಮ್ಮ ಬಾಸ್ ಏನು, ಅವ್ರ ಫಿಲಮ್ಗಳೇನು, ಕನ್ನಡ ಇಂಡಸ್ಟ್ರಿ ಅಂದರೆ ಏನು, ಇಡೀ ಬಾಲಿವುಡ್ಡು, ಟಾಲಿವುಡ್ಡು, ಹಾಲಿವುಡ್ಡು ಎಲ್ಲರೂ ಸಮೇತ ತಿರುಗಿ ನೋಡತ್ತಾರೆ. ಈಗೆಲ್ಲ ಬಾಲಿವುಡ್ಡು, ಟಾಲಿವುಡ್ಡು ಅಷ್ಟೇ ಇತ್ತು. ಈಗಾಗಲೇ ಹಾಲಿವುಡ್ ಫಿಲಮ್ ತೆಗ್ದಿದ್ದಾರೆ ನಮ್ಮ ಬಾಸು.
ಈಗ ಹಾಲಿವುಡ್ ಫಿಲಮ್ ತೆಗ್ದಿರೋದ್ರಿಂದ ಇದೇ ಬಾಲಿವುಡ್ನವ್ರನ್ನ ಇಲ್ಲೇ ನಮ್ಮ ಕರ್ನಾಟಕಕ್ಕೆ ಕರ್ಸ್ಕೊಂಡು ನಾವು ಫಿಲಮ್ ತೆಗಿತೀವಿ ಅಂತ ಹೇಳಿದ್ರು ನಮ್ಮ ಬಾಸ್. ಆದ್ರೆ ಹೇಳಿದಂಗೆ ನಮ್ಮ ಬಾಸ್ ಮಾಡಿದ್ದಾರೆ. ಈಗ ಎಲ್ಲರೂ ಸಮೇತ ಈ ಟೀಸರ್ ನೋಡ್ಬಿಟ್ಟು ನಾವು OTT ಇದಾರೆ ನಮ್ದು ಫಿಲಮ್ಗಳು ತಗೊಳಲ್ಲ ಅಂತ ಕಂಪ್ಲೇಂಟ್ಗಳು ಮಾಡ್ತಾ ಇದಾರೆ ನಮ್ಮ ಕನ್ನಡದವ್ರು. ಈ ಫಿಲಮ್ ಟೀಸರ್ ನೋಡಿ OTT ಎಲ್ಲ ಈ ಹಾಲಿವುಡ್ನವ್ರು ಬಂದು ನಮಗೆ ಕೊಡ್ರಿ ಅಂತ ತಗೊಂಡೋಗೋ ಪರಿಸ್ಥಿತಿ ಬರ್ತದೆ ಸರ್. ಇದು ಆ ರೇಂಜಿಗಿದೆ ಈ ಫಿಲಮ್. ಈ ಟೀಸರ್ ನೋಡಿ ಎಲ್ಲರೂ ಇವತ್ತಿಂದ ನೋಡ್ರಿ ಕರ್ನಾಟಕನೇ ಒಂಥರ ಬ್ಲಾಸ್ಟ್. ಟೀಸರ್ದಾಗ ಏನು ಬ್ಲಾಸ್ಟ್ ಆಗೈತಲ್ಲ ಅದು ಬ್ಲಾಸ್ಟ್ ಅಲ್ಲ, ಯಾರ್ಯಾರು ಏಟರ್ಸ್ಗಳು ಇರ್ತಾರೋ ಅವ್ರು ಬ್ಲಾಸ್ಟ್ ಹಾಕಾರೆ ಇವತ್ತು ಈ ಟೀಸರ್ ನೋಡ್ಬಿಟ್ಟು. ಅಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಸರ್ ನಮ್ಮ ಬಾಸ್. ಟೀಸರು ಕೆಲವ್ರು ಅನ್ಕೊಂಡಿರ್ತಾರೆ ಇದೇನಪ್ಪ ಸ್ಟಾರ್ಟಿಂಗ್ ಹಿಂಗೆ ತೋರಿಸಿರ ಅಂತ. ಈ ಸ್ಟಾರ್ಟಿಂಗ್ ಹೇಳಿದರು ನಮ್ಮ ಬಾಸು ಗೀತು ಮೋಹನ್ ದಾಸ್ ಅವರು, ಇದ್ರಾಗ ದೊಡ್ಡವರಿಗೆ ಮಾತ್ರ ಸೀಮಿತ ಅಂತ ಅಲ್ಲ, ತಿಳ್ಕೊಂಡ್ರೆ ಎಲ್ಲರೂ ತಿಳ್ಕೊಬೋದು ಬ್ರೋ. ಟೀಸ್ ಅಂದರೆ ನೆಕ್ಸ್ಟ್ ಲೆವೆಲ್ಲೇ. ನೆಕ್ಸ್ಟು ಕೆಲವರು ಹೇಳಿದರು ನಮ್ಮ ಬಾಸ ಅವ್ರು ಕರ್ಸ್ತೀನಿ ಇವ್ರು ಕರ್ಸ್ತೀನಿ ಅಂದಂಗೆ ಮಾಡಿದರು. ಕೆಲವರು ಇಂಡಸ್ಟ್ರಿ ಬಾಲಿವುಡ್ಡಿಂದ ಕರ್ಸಿದ್ರು, ಹಾಲಿವುಡ್ಡಿಂದ ಕಳಿಸಿದ್ರು, ಮಾಲಿವುಡ್ಡಿಂದ ಕಳಿಸಿದ್ರು, ಎಲ್ಲ ಇಂಡಸ್ಟ್ರಿಯಿಂದ ಒಬ್ಬೊಬ್ಬರನ್ನ ಕರೆಸಿ ಮೂವಿ ಮಾಡಿದ್ರು ಬ್ರೋ. ಈಗ ಟೀಸರ್ ನೋಡಿ ಬ್ರೋ, ನೆಕ್ಸ್ಟ್ ಟ್ರೈಲರ್ ನೋಡ್ತೀವಿ. ಆಮೇಲೆ ದಾವಣಗೆರೆಗೆ ಯಾರು ಅನ್ಕೊಂಡಿರಬಾರ್ದು ಆ ರೇಂಜಿಗೆ ಸೆಲೆಬ್ರೇಷನ್ ಮಾಡ್ತೀವಿ ಬ್ರೋ. ಪಕ್ಕ ಟಾಕ್ಸಿಕ್ ಬಗ್ಗೆ ಈ ಜಗತ್ನಾಗ ಏನು ಅನ್ಕೊಂಡಿರ್ತ ಅದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಆಗತ್ತೆ ಬ್ರೋ. ಇಂಟ್ರೊಡಕ್ಷನ್ ಟೀಸರು ಹಾಲಿವುಡ್ ಲೆವೆಲಲ್ಲೇ ಇದೆ, ಬಟ್ ಎಲ್ಲ ಇಂಡಸ್ಟ್ರಿಗಿಂತ ಇದೊಂದು ಸ್ವಲ್ಪ ಬೇರೆ ಇದೆ. ಮಾತ್ರ ಬಾಸ್ ಹೇಳಿದ್ರು ಅವತ್ತೇ, ನಾನು ಟೈಮ್ ತೊಗೊಂಡ್ರು ಗುಡ್ ಪ್ರಾಡಕ್ಟ್ ಕೊಡ್ತೀನಿ, ಯಾವತ್ತು ಮೋಸ ಮಾಡಲ್ಲ, ಜನರು ಕೂಡ ದುಡ್ಡಿಗೆ. ಅದಕ್ಕೆ ಹಂಗಾಗಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ, ಇನ್ನೂ ಲೆವೆಲ್ ಮಾಡ್ತಾರೆ. ಅವ್ರ ಬಗ್ಗೆ ಭಾಳ ನಂಬಿಕೆ ಇದೆ. 4 ವರ್ಷ ಆಗಿದೆ, ಇನ್ನೂ 2 ವರ್ಷ ತಗೊಂಡ್ರು ನಾವು ಬೇಜಾರಿಲ್ಲ. ಬಾಸ್ ಯಾವತ್ತಿದ್ರು ಬಾಸೇ. ಹಂಗೆ ಲೇಡಿ ಡೈರೆಕ್ಟ್ರು ಈ ಥರ ಕಂಪೋಸ್ ಮಾಡ್ಬೋದು ಅಂತಲೂ ಅಂದ್ಕೊಂಡಿದ್ವಿ. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ಲೇ ಮಾಡಿದ್ದಾರೆ. ಬಟ್ ಇರಲಿ, ಸ್ವಲ್ಪ ಲೇಟ್ ಆಯಿತು. ನೆಕ್ಸ್ಟ್ ಟ್ರೈಲರಿಗೆ ಹಬ್ಬ ಮಾಡೋಣ. ಯಶ್ ಅವ್ರ ಬಗ್ಗೆ ಬಾಸ್ ಬಗ್ಗೆ ಹೇಳ್ಬೇಕಂದ್ರೆ ಅದಿನ್ನೂ ನಾವೇ ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಏನು ಥಿಂಕಿಂಗ್ ಮಾಡ್ತಾರೆ ಅಂತ. ಯಾವಾಗ ದೊಡ್ಡ ಲೆವೆಲ್ಲೇ. ಈಗ ಹಾಲಿವುಡ್ ಅವ್ರು ಎಚ್ಚರದಿಂದ ಇರಬೇಕಷ್ಟೇ. ನೆಕ್ಸ್ಟ್ ಬರ್ತಾ ಇದ್ದೀವಿ ಹೊಡೆಯೋಕ್ಕೆ ಮಾರ್ಚ್ 19. ಸರ್ ಈಗ ಕನ್ನಡ ಇಂಡಸ್ಟ್ರಿನ ಯಾವ ಇಂಡಸ್ಟ್ರಿಯರು ಮುಗಿಸಿ ನೋಡ್ತಿದ್ದಿಲ್ಲ ಸರ್. ಈಗ ನಮ್ಮ ಬಾಸು KGF ಫಿಲಮ್ ತೆಗೆದಾಗಿಂದ ಹಾಲಿವುಡ್ಡವರು ಬಾಲಿವುಡ್ಡವರು ಎಲ್ಲ ನಮ್ಮ ಬಾಸ್ ಫಾಲೋ ಮಾಡೋಂಗೆ ಆಗೈತಿ. ಕನ್ನಡ ಇಂಡಸ್ಟ್ರಿನ ಬೆಳೆಸ್ತಿದ್ದಾರೆ ಸರ್, ಬೆಳೆಸ್ತಿದ್ದಾರೆ. ಮುಂದೆ ಏನು ಬೆಳೆಸ್ತಾರೆ ಅಂತ ನಂಬಿಕೆ ಇದೆ ಸರ್. ನಾವು ಏನೋ ಊಹೆ ಇಟ್ಕೊಂಡಿದ್ವಿ, ಅದು ಮೀರಿ ನಮಗೆ ಅವರು ಕೆಲಸ ಮಾಡಿ ತೋರಿಸ್ತಿದ್ದಾರೆ ಸರ್. ಇದೇ ಥರ ಕೆಲಸ ಮಾಡಲಿ ಅಂತ ನಾವು ಇಷ್ಟಪಡ್ತೀವಿ. ಆಮೇಲೆ ಅಭಿಮಾನಿಗಳು ತುಂಬ ನಿರೀಕ್ಷೆ ಇಟ್ಕೊಂಡ್ರೆ ಟೀಸರು ತುಂಬ ಅಂದರೆ ತುಂಬ ಸರ್. ಏನು ಹುಚ್ಚ ಹುಡನ್ ಸರ್. ನಾನು ಕನ್ನಡ ಇಂಡಸ್ಟ್ರಿ ಈ ರೇಂಜಿಗೆ ಹೀರೋ ಅದನ್ನಂತ ನಾನು ಇದುವರೆಗೂ ನಾನು ಊಹಿಸ್ಕೊಂಡಿದ್ದಿಲ್ಲ. ಆ ನಮ್ಮಲ್ಲಿ ಫಿಲಮ್ ತೆಗಿತಿದ್ದಾರೆ. ತುಂಬ ಖುಷಿ ಆಯ್ತು ಸರ್, ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಮುಂದೆ ನಾನು ಏನೋ ನಿರೀಕ್ಷೆ ಇಟ್ಕೊಂಡಿದ್ದೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ರೇಂಜಿಗೆ ಫಿಲಮ್ ತೆಗಿಯೋ ಹೀರೋಗಳು ಮುಂದೆ ಏನು ಎಲ್ಲ ಬೆಳಿಬೇಕು ಸರ್. ಎಲ್ಲ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಎಲ್ಲರೂ ಬೆಳೆದು ಎಲ್ಲರೂ ನಮ್ಮ ಹೆಸರು ಕನ್ನಡ ಇಂಡಸ್ಟ್ರಿ ಹೆಸರು ಬೆಳೆಸ್ಬೇಕು ಅನ್ನೋ ಆಸೆ ನಮಗಿದೆ ಸರ್.